ಬೇಡಿಕೆ ನಮಗೋಸ್ಕರ ಅಲ್ಲ ದೇವ್ರೆ. ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಅದು ಒಂದಲ್ಲ ಒಂದು ದಿವಸ ನಮ್ಮನ್ನು ಕಾಪಾಡುತ್ತೆ ಅಂತ ನಂಬಿರೋರು ನಾವು. ನಮ್ಮನ್ನು ಇಲ್ಲಿವರೆಗೂ ಕರ್ಸ್ಕೊಂಡಿರೋ ನಿನಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದು ದೊಡ್ಡ ವಿಷಯ ಅಲ್ಲ. ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ನೀನ್ ಕೊಡೋ ವರದಿಂದ ಒಂದು ನಮ್ಮನೆ ಕಷ್ಟಗಳೆಲ್ಲ ನಿವಾರಣೆ ಆಗ್ಬೋದು. ಆದ್ರೆ ಮಾಯಕ್ಕ ಇನ್ನಷ್ಟು ಕಷ್ಟಕ್ಕೆ ಸಿಕ್ಕಾಕೋತಾರೆ. ಸಾಕು, ಅವ್ರು ಇನ್ನಷ್ಟು ಸಂಕಟ ಪಡೋದು ಬೇಡ. ಈ ಎಲ್ಲ ಸಂಕಷ್ಟಕ್ಕೂ ಅಂತ್ಯ ಹೇಳು ದೇವ್ರೆ. ಎಲ್ರನ್ನೂ ಸೌಖ್ಯವಾಗಿಡು. ನಿಜವಾಗ್ಲೂ ನಾವಿದನ್ನು ನೋಡಿದವ್ರು ಪುಣ್ಯವಂತರು. ನಿನ್ನ ಹುಡ್ಕೊಂಡು ಬಂದು ನಮಗೆ ನಿನ್ನ ದರ್ಶನ ಕೊಟ್ಟಿದ್ದು ನಮ್ಮ ಪುಣ್ಯ. ನಮ್ಮ ಪೂಜೆ ನಿನಗೆ ಇಷ್ಟ ಆಗಿದ್ರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸು. ಎಷ್ಟು ಸಮಯ ಆದರೂ ಪರವಾಗಿಲ್ಲ, ನಿನ್ನ ವರ ಪಡಿದೆ ನಾವಿಲ್ಲಿಂದ ಹೋಗಲ್ಲ. ನಾವು ಕೇಳಿದ್ದು ವರ, ಆದರೆ ನೀನು ಕರುಣಿಸಿದ್ದು 7 ಹೂಗಳನ್ನ. ಬೆಳಿ ನಮಗೆ ವರ ಕೊಟ್ಬಿಟ್ಟ. ದೇವರಿಗೆ ಅಭಿಷೇಕ ಮಾಡಬೇಕು. ಬಾ. ಮಾವ, ಪೂಜೆ ಎಲ್ಲ ಆಯ್ತು. ಈ ತಾವರೆ ಹೂಗಳನ್ನ ಏನ್ ಮಾಡೋದು? ಗುರುಗಳನ್ನ ಕೇಳೋಣ. ಬಾ. ಗುರುಗಳೇ, ಶಿವಪ್ಪ ನಮಗೆ ಪ್ರಸಾದ ಕೊಟ್ಟಿದ್ದಾನೆ. ಬಾಳೆ ಎಲೆಯಲ್ಲಿ 7 ತಾವರೆ ಹೂಗಳನ್ನ ಕೊಟ್ಟಿದ್ದಾನೆ. ಇದನ್ನು ನಾವೇನ್ ಮಾಡ್ಬೇಕು? ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? 6 ಜನ. ಮನೆಯಲ್ಲಿ ಪ್ರತಿಯೊಬ್ಬರು ಒಂದೊಂದು ಹೂವನ್ನು ತಗೊಂಡು ಹೂವನ ಮಾಯ ಆತ್ಮ ಅಂತ ತಿಳ್ಕೊಂಡು ಮನಸ್ಸಿನಲ್ಲಿ ಒಳ್ಳೆಯದೇ ಕೇಳ್ಕೊಬೇಕು. ಒಂದು ವೇಳೆ ಮಾಯಗೆ ನಿಮ್ಮ ಮನಸ್ಸಿನ ಭಾವನೆ ಅರ್ಥ ಆದರೆ ಆಕೆ ಮುಕ್ತಿ ಪಡೆಯೋದಕ್ಕೆ ಒಪ್ಕೊತಾಳೆ. ನಂತರ ನೀವೇನು ಮಾಡಬೇಕು ಅಂದರೆ ಮಾಯನ ಸಮಾಧಿ ಹತ್ರ ಹೋಗಿ ನಿಮ್ಮ ಕೈಯಲ್ಲಿರೋ ಹೂವನ್ನ ಇಟ್ಟು ಕೇಳ್ಕೊಬೇಕು. ನೀವು ಅಂದ್ಕೊಂಡಾಗ ಎಲ್ಲ ಒಳ್ಳೇದಾಗುತ್ತೆ. ಹೋಗಿ ಬನ್ನಿ. ನಮ್ಮ ಮನೆಯಲ್ಲಿರೋದು 6 ಜನ, ಆದ್ರೆ ಇಲ್ಲಿ 7 ಹೂವ ಇದೆ. ಇನ್ನೊಂದು ಹೂ ಯಾರಿಗೆ ಕೊಡೋದು? ಇದ್ದಾರೆ, ಮಾಯನಿಗೆ ತುಂಬ ಹತ್ರವಾಗಿರೋರು ಒಬ್ಬರಿದ್ದಾರೆ. ಯಾರದು? ಮಾಯನ ತಾಯಿ.
ನಿಜವಾಗ್ಲೂ ನಾವು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಾ? ಅದೇ ನನಗೂ ಆಶ್ಚರ್ಯ ಆಗ್ತಿರೋದು ಮಾವ. ನಿಮ್ಮ ಕೈಯಲ್ಲಿರೋ ತಾವರೆ ಹೂಗಳು ಇನ್ನೂ ಹಾಗೇ ಇದೆ ನೋಡಿ. ಅದೇನೇ ಆದರೂ ಸರಿ, ಶಿವ ತನ್ನ ಭಕ್ತರನ್ನ ತನ್ನ ಸನ್ನಿಧಾನಕ್ಕೆ ಕರ್ಸ್ಕೊಳ್ಳೋದು ಸುಳ್ಳಲ್ಲ. ಎಲ್ಲ ಒಂಥರ ಕನಸಿನ ಥರ ಇದೆ. ಇಂಥ ಒಂದು ಅಪರೂಪದ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಹೌದು ಮಾವ, ನನಗೀಗ ಅದು ನಿಜ ಅನ್ನಿಸ್ತಿದೆ. ನಾವು ಅರ್ಧ ಮನಸ್ಸಿಂದ ಪೂಜೆ ಮಾಡೋದು, ಬೇಡ್ಕೊಳ್ಳೋದು ಮಾಡಿದಿದ್ರೆ ಇಂಥದ್ದೊಂದು ಅದ್ಭುತ ನಡೀತಾನೆ ಇರಲಿಲ್ಲ. ನಾವು ನಮಗೋಸ್ಕರ ಕೇಳ್ಕೊಂಡಿದ್ದು ನಿಜ, ಆದರೆ ಮಾಯನ ಆತ್ಮಕ್ಕೆ ಮುಕ್ತಿ ಕೊಡೋದನ್ನು ದೇವ್ರು ಕಾಣಿಸ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಅವರು ತುಂಬ ತಪ್ಪು ಮಾಡಿರೋದ್ರಿಂದಾನೇ ಈ ರೀತಿ ಆತ್ಮ ಆಗಿ ಸುತ್ತಾಡ್ತಿದ್ದಾರೆ. ನಾವು ಈ ರೀತಿ ಪೂಜೆ ಮಾಡಿ ಒಳ್ಳೇದು ಮಾಡಿದ್ದೀವಿ ಮಾವ. ಇನ್ನೊಬ್ರಿಗೆ ಒಳ್ಳೇದು ಬಯಸಿದ್ರಿಂದಾನೇ ನಾವೀಗ ನೆಮ್ಮದಿಯಾಗಿರೋದು. ಮಾಯ ಇದ್ದಾಗ ದ್ವೇಷ, ಅಸೂಹೆ, ಅಹಂಕಾರದಿಂದನೇ ಇದ್ಲು. ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋರಿಗೆ ಕೆಟ್ಟದೇ ಆಗುತ್ತೆ ಅಂತ ಅವಳಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಒಟ್ಟಲ್ಲಿ ಈಗೆಲ್ಲ ಸರಿ ಹೋಗ್ತಿದೆಯಲ್ಲ, ಅದೇ ಖುಷಿ. ಬೆಳಿ ಇನ್ನು ತಡ ಮಾಡೋದು ಬೇಡ. ಏನೇನು ನಡೆದಿದೆ ಅಂತ ಮನೆಯವರೆಲ್ರಿಗೂ ಹೇಳೋಣ. ಜೊತೆಗೆ ಈ ಹೂಗಳನ್ನ ಕೊಟ್ಟು ಮಾಯಿನ ಪರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಹೇಳೋಣ. ಸರಿ ಮಾವ, ಎಲ್ರನ್ನೂ ಈಗಲೇ ಕರಿತೀನಿ. ಮುತ್ತು, ಬೆಳ್ಳಿ ಏನೋ ಹೇಳಬೇಕು ಅಂತ ಎಲ್ರನ್ನೂ ಇಲ್ಲಿ ಕರೆಸಿದ್ಲು. ಏನು ವಿಷಯ? ಚಿಕ್ಕಮ್ಮ, ನಾವು ನಿಮ್ಮ ಹತ್ರ ಒಂದು ಸುಳ್ಳು ಹೇಳಿದ್ದೀವಿ. ನಾನು ಹೇಳಿರ್ಲಿಲ್ವಾ? ನನ್ನ ಗೆಸ್ಸು ಕರೆಕ್ಟ್ ಆಯ್ತು ನೋಡು. ಅಣ್ಣ ಯಾವತ್ತೂ ನಿನ್ನ ಹತ್ರ ಸುಳ್ಳು ಹೇಳ್ದೆ ಇದ್ದೋನು ಈ ವಿಷಯವಾಗಿ ನಿನ್ನ ಹತ್ರ ಸುಳ್ಳು ಹೇಳಿದ್ದಾನೆ. ಅವರೊಬ್ಬರೇ ಅಲ್ಲ, ಇದರಲ್ಲಿ ನಮ್ಮ ಪಾಲು ಇದೆ. ಅಂದರೆ ನಾನು, ಮುತ್ತು ಮಾವ, ಐಶು 3 ಜನ ಸುಳ್ಳು ಹೇಳಿದ್ದೀವಿ. ತಪ್ಪು ಮಾಡಿದ್ದೀವಿ, ಆದರೆ ಅದಕ್ಕೆ ಕಾರಣನೂ ಇದೆ. ನನ್ನ ಹತ್ರ ಹೇಳೋಕ್ಕಾಗದೇ ಇರೋಂಥದ್ದು ಏನಿತ್ತು ಮುತ್ತು? ಚಿಕ್ಕಮ್ಮ, ಶಿವನ ದೇವಸ್ಥಾನ ಇಲ್ಲ ಅಂತ ಹೇಳಿದ್ವಲ್ಲ, ಅದು ಸುಳ್ಳು. ನಿಜವಾಗ ಅಲ್ವಾ? ಚಿಕ್ಕಮ್ಮ, ಎಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಿರೋ ಅಂತ ಭಯ ಆಗಿತ್ತು. ನನ್ನ ಕ್ಷಮಿಸ್ಬಿಡು ಅಣ್ಣ. ಸುಮ್ಮನೆ ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ. ಪರವಾಗಿಲ್ಲ ಶರ್ಮಿಳ. ಆದರೂ ನನ್ನ ಮಾತು ಕೇಳಿ ನಿನ್ನ ಮನಸ್ಸಿಗೆ ಎಷ್ಟು ಬೇಜಾರಾಯ್ತೋ ಏನೋ. ನಂದೊಂದು ಬೊಂಬಾಯಿ ಸುಮ್ಮನೆ ಇರಲ್ಲ, ಬದುಕ್ತಾನೆ ಇರ್ತೀನಿ. ಅಯ್ಯೋ ಪರವಾಗಿಲ್ಲ ಶರ್ಮಿಳ, ಇದರಿಂದ ನನಗೇನು ಬೇಜಾರಾಗಿಲ್ಲ. ನಿನ್ಮೇಲೆ ನೀನೇ ಯಾಕೆ ಆರೋಪ ಮಾಡ್ಕೋತಿದ್ಯಾ? ಆರಾಮಾಗಿರು. ನಾವು ವ್ರತ ಮಾಡಿದ ಪ್ರತಿಫಲವಾಗಿ ಆ ಪರಮಾತ್ಮ, ಆ ಶಿವ ನಮ್ಮನ್ನು ಅವನ ಸನ್ನಿಧಿಗೆ ಕರೆಸ್ಕೊಂಡ. ನಮಗೆ ಆಶೀರ್ವಾದ ಮಾಡಿ ಈ 7 ಹೂಗಳನ್ನ ಕೊಟ್ಟಿದ್ದಾನೆ. ಇನ್ಮೇಲೆ ನಮ್ಗೆ ಯಾವ ಕಷ್ಟನೂ ಇರಲ್ಲ ಚಿಕ್ಕಮ್ಮ. ಯಾವ ಅನಾಹುತನೂ ಆಗಲ್ಲ, ಯಾವ ಹಣದ ನಷ್ಟನೂ ಆಗಲ್ಲ. ನಾವು ಏನೇನು ಕಳ್ಕೊಂಡಿದ್ದೀವೋ ಎಲ್ಲನೂ ಮತ್ತೆ ನಾವು ಪಡ್ಕೋಬೋದು. ಮನೆಯವರು ಒಬ್ಬೊಬ್ರಿಗೂ ಈ ಹೂವನ್ನ ಕೊಟ್ಟು ಪ್ರಾರ್ಥನೆ ಮಾಡಕ್ಕೆ ಹೇಳಿದ್ದಾರೆ. ಏನು ಪ್ರಾರ್ಥನೆ ಮಾಡಕ್ಕೆ ಹೇಳಿದ್ದಾರೆ? ಮಾಯಂಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಮಾಯಾಗೋಸ್ಕರ ಪ್ರಾರ್ಥನೆ ಮಾಡಬೇಕು.
ನೀನೇ ಮನೆಗೆ ಬಂದಿದ್ದು ಅನಿರೀಕ್ಷಿತವಾಗಿ ಮಾಯಾ. ನಿನ್ನನ್ನು ಈ ಮನೆಗೆ ಕರ್ಕೊಂಬಂದಿದ್ದು ನಾನೇ. ಮುತ್ತು ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು ನಾನೇ. ನಾವೆಷ್ಟೇ ಪ್ರಯತ್ನ ಪಟ್ಟರು ನಿನ್ನ ಮದುವೆ ಮುತ್ತಣ್ಣನ ಜೊತೆ ನಡೀಲಿಲ್ಲ. ಅದು ದೈವ ಸಂಕಲ್ಪ ಆಗಿತ್ತು ಮಾಯಾ. ಬೈರಾ ಶರ್ಮಿಳಾ ನಿನಗೆ ಎಷ್ಟು ಸಹಾಯ ಮಾಡಿದ್ರು, ಆದರೆ ಅದು ಯಾವುದೂ ಉಪಯೋಗಕ್ಕೆ ಬರಲಿಲ್ಲ. ಕೆಟ್ಟತನ ಅನ್ನೋದು ಬೆಟ್ಟದಷ್ಟಿರ್ಬೋದು, ಆದರೆ ಸಾಸಿವೆ ಅಷ್ಟಿರೋ ಒಳ್ಳೆತನದ ಮುಂದೆ ಅದು ಯಾವುದೂ ನಡೆಯಲ್ಲ ಮಾಯಾ. ನಿನ್ಗಾಗಿದ್ದು ಅದೇ. ಚಿತ್ರ ಎಲ್ಲದಕ್ಕೂ ಅಡ್ಡಿ ಮಾಡಿದ್ಲು. ಯಾಕೆಂದರೆ ಬೆಳ್ಳಿ ಈ ಮನೆ ಸೊಸೆ ಆಗಬೇಕು ಅಂತ ಅವಳು ತುಂಬ ಇಷ್ಟ ಇತ್ತು. ಕೊನೆಗಾಗಿದ್ದು ಅದೇ ಅಲ್ವಾ? ಪ್ರತಿ ಸಲನೂ ನಿನ್ನ ಜೊತೆಲೇ ಯಾಕೆ ನಿಮ್ಮ ಬುದ್ಧಿವಂತಿಕೆಗೆ ಯಾರು ಬೇಕಾದರೂ ಮದುವೆ ಆಗ್ತಿದ್ರು. ಆದರೂ ನೀವು ಯಾಕೆ ಅಷ್ಟೊಂದು ಹಠ ಹಿಡಿದ್ರಿ ಅಂತ ಗೊತ್ತಾಗ್ಲಿಲ್ಲ. ನೀನಿಲ್ಲ ಅಂತ ಗೊತ್ತಾದಾಗ ತುಂಬ ನೋವುಪಟ್ಟಿದ್ದು ನಾನೇ ಮಾಯಾ. ಆದರೆ ಈಗಾಗಲೇ ಬೈರನ್ ಸಾವಿಗೆ ಕಾರಣ ಆಗಿದೆ. ಆಸ್ತಿ ಎಲ್ಲ ನಷ್ಟ ಆಗಿದೆ. ಒಂದು ಹೆಣ್ಣು ತನ್ನ ಮೊದಲನೇ ಮಗು ಹುಟ್ಟತ್ತೆ ಅಂದರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ ಅಕ್ಕ? ಆದರೆ ನೀವು ನನ್ನ ಖುಷಿನೆಲ್ಲ ಕಿತ್ಕೊಂಡ್ಬಿಟ್ರಿ. ದಿನ ನರಳೋ ಹಾಗೆ ಮಾಡಿದ್ರಿ. ನನ್ನ ಹೊಟ್ಟೆಲಿರೋ ಮಗುನ ಸಾಯಿಸಿದ್ರಿ. ಆದರೂ ನಮಗೆ ನಿನ್ನ ಮೇಲೆ ದ್ವೇಷ ಇಲ್ಲ. ನೀನು ಈ ಭೂಮಿಯಿಂದ ಮುಕ್ತಿ ಪಡಿಬೇಕು. ದೈವತ್ವದ ಕಡೆ ನಿಮ್ಮ ಒಲವು ಬರಬೇಕು ಮಾಯಕ್ಕ. ಈ ದ್ವೇಷ, ಅಸೂಯೆ, ಅಹಂಕಾರ ಇದ್ಯಾವುದು ಶಾಶ್ವತ ಅಲ್ಲ.
ನೀನು ಒಂದಲ್ಲ ಒಂದಿನ ಇಲ್ಲಿಂದ ಹೋಗಲೇಬೇಕು. ಅದಕ್ಕೆ ನೀನು ಮನಸ್ಸು ಮಾಡಬೇಕು. ಆ ಪರಮಾತ್ಮ ನಿಮಗೆ ಕರುಣೆ ತೋರಿಸ್ಲಿ ಅಂತ ಕೇಳ್ಕೊತೀನಿ ಮಾಯಕ್ಕ. ನಿಮ್ಗೆ ಆಗ್ತಿರೋ ನಷ್ಟಕ್ಕೆ ಮಾಯಾನೇ ಕಾರಣ ಅಂತ ನಿಮಗೆಲ್ಲ ಗೊತ್ತಿದೆಯಾ? ಅವಳು ಆತ್ಮ ಆಗಿ ನಿಮಗೆಲ್ಲ ಇಷ್ಟು ತೊಂದರೆ ಕೊಡ್ತಿದ್ದಾಳೆ ಅಂತ ನಾನು ತುಂಬ ಚಿಂತೆ ಮಾಡಿದ್ದೆ. ನೀವೆಲ್ಲಿ ನನ್ನ ಮೇಲೂ ಬೇಜಾರು ಮಾಡ್ಕೊಂಡಿದ್ದೀರೋ ಅಂತ ನಾನು ಈ ಕಡೆ ಬಂದಿರಲಿಲ್ಲ. ಅವಳು ಇಷ್ಟೆಲ್ಲ ಅನಾಹುತ ಮಾಡಿದ್ರು ನನ್ನನ್ನು ಕರೆಸಿ ಹೂವು ಕೊಡ್ತಿದ್ದೀರಲ್ಲ, ನಿಮ್ಗೆ ಯಾರಿಗೂ ನನ್ನ ಮೇಲೆ ಕೋಪನೇ ಇಲ್ವಾ? ರುಕ್ಕು, ಮಾಯ ಮೇಲೆ ನಾವು ಕೋಪ ಮಾಡ್ಕೊಳ್ಳಿಲ್ಲ, ಅಂಥದ್ರಲ್ಲಿ ನಿನ್ನ ಮೇಲೆ ಕೋಪ ಮಾಡ್ಕೊಳ್ತೀವ? ಅದಕ್ಕೆ ನನ್ನನ್ನು ಕರೆಸಿದ ಉದ್ದೇಶ ಏನು ಅಂತ ಹೇಳಿ. ಏನಾದರೂ ಸಹಾಯ ಆಗಬೇಕಿತ್ತ? ನೀವು ಈ ಊರಿನ ಜಮೀನ್ದಾರರು, ನಿಮಗೆ ಸಹಾಯ ಮಾಡೋ ಶಕ್ತಿ ನನಗಿಲ್ಲ. ಆದರೂ ಒಂದು ಮಾತು ಕೇಳಿದೆ ಅಷ್ಟೆ. ನಾವೀಗ ನಮ್ಮ ಕಷ್ಟದಿಂದ ಸ್ವಲ್ಪ ಸ್ವಲ್ಪನೇ ಹೊರಗಡೆ ಬರ್ತಿದ್ದೀವಿ. ಸಹಾಯ ಬೇಕಾಗಿರೋದು ನಮಗಲ್ಲ, ಮಾಯಾಗೆ. ಮಾಯಂಗ ಸತ್ತೋಗಿರೋ ಅವಳಿಗೆ ನಾನು ಯಾವ ರೀತಿ ಸಹಾಯ ಮಾಡೋಕ್ಕಾಗತ್ತೆ? ಅದಕ್ಕೆ ಅಮ್ಮ, ಮಾಯಕ್ಕ ಆತ್ಮ ಆಗಿರೋದು ನಿಮಗೂ ಗೊತ್ತಿದೆ. ಆದರೆ ಅವ್ರಿಗೆ ಈ ಭೂಮಿಯಿಂದ ಬಿಡುಗಡೆ ಕೊಡಿಸ್ಬೇಕಲ್ವಾ? ಅವಳ ಆತ್ಮಕ್ಕೆ ಮುಕ್ತಿ ಕೊಡಿಸ್ಬೇಕು. ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ. ನೀವು ನಮ್ಮ ಜೊತೆ ಇದ್ದರೆ ಅವಳಿಗೆ ನಮ್ಮ ಮೇಲಿರೋ ಸಿಟ್ಟು ಕಡಿಮೆ ಆಗುತ್ತೆ. ನಾವು ಹೇಳೋದನ್ನ ಕೇಳ್ತಾಳೆ ಅಂತ. ಮಾಯಕ್ಕ ನಮ್ಮ ಎಲ್ಲರ ಮಾತಿಗಿಂತ ನಿಮ್ಮ ಮಾತನ್ನ ಕೇಳ್ತಾರೆ. ಯಾಕೆಂದ್ರೆ ನೀವು ಅವ್ರ ಹೆತ್ತ ತಾಯಿ. ನಿಮ್ಮ ಮೇಲಿನ ಪ್ರೀತಿಗಾದರೂ ಅವ್ರು ಒಪ್ಕೊಳ್ತಾರೆ. ಇದು ನಮ್ಮ ಕೋರಿಕೆ ಅಲ್ಲ. ಅಂತರಾತ್ಮವಾಗಿ ಅಲಿತಾ ಇರೋ ಮಾಯಾಗೆ ಮುಕ್ತಿ ಸಿಗಬೇಕು. ಅವಳಿಗೆ ಮುಕ್ತಿ ಸಿಕ್ಕಿದ್ರೆ ನಮಗೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ನನ್ನ ಮಗಳು ಅಷ್ಟೆಲ್ಲ ಕೆಟ್ಟದ್ದು ಮಾಡಿದ್ರು ನೀವು ಅವಳಿಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಾ. ಇದು ನಿಮ್ಮ ದೊಡ್ಡ ಗುಣ. ಅದಕ್ಕೆ ನನ್ನ ಮಗಳಷ್ಟೇ ಕೋಪ ನನಗೂ ನಿಮ್ಮ ಮೇಲೆಲ್ಲ ಇತ್ತು. ಆದರೆ ನಿಮ್ಮ ಹತ್ರ ಮಾತಾಡಿದ್ಮೇಲೆ ನಿಮ್ಗಳ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಯಿತು. ಅವಳು ನನ್ನ ಮಾತು ನಂಬ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಕು ಅಂತ ಹೇಳಿ ಅದಕ್ಕೆ. ಏನಿಲ್ಲ ಅತ್ತೆ, ನೀನು ಇಷ್ಟು ಮಾಡಿದ್ರೆ ಸಾಕು ರುಕ್ಮಿಣಿ. ಪ್ರೀತಿಯಿಂದ ಮಾತಾಡಿದ್ರೆ ಕಲ್ಲು ಕೂಡ ಕರಗತ್ತೆ ಅಂತಾರೆ. ಇಲ್ಲಿ ಜಗಳ ಬೇಡ, ಪ್ರೀತಿ ಬೇಕು. ಪ್ರೀತಿ ಹಂಚೋಣ, ಎಲ್ಲರೂ ನೆಮ್ಮದಿಯಾಗಿರೋಣ. ಮಾಯಾ, ನಿನ್ನನ್ನು ನೋಯಿಸಿ ನಾವೆಲ್ಲ ನೆಮ್ಮದಿಯಾಗಿರ್ಬೇಕು ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಮಾಯಾ, ಈಗಲೂ ನಿನಗೆ ಸಮಯ ಇದೆ. ನಾವು ಹೇಳೋದನ್ನ ಅರ್ಥ ಮಾಡ್ಕೊ. ನಾವು ಹೇಳ್ತಿರೋ ಉದ್ದೇಶ ನಿನಗೆ ಒಳ್ಳೆಯದು. ಹೌದು ಮಾಯಾ, ನೀ ಸತ್ ಮೇಲೂ ಈ ಮನೆಯವರು ನಿನಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ ಕಣೆ.